ಎಲ್ಲ ನನ್ನ ರೈತ ಬಂಧುವರಿಗೆ ನಮಸ್ಕಾರ. ಕೃಷಿ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಯಾವ ವಿಷಯ ಕುರಿತಂತೆ ಮಾತಾಡಕ್ ಬರ್ತಿದ್ದೀನಿ ಅನ್ನೋದ್ರ ಕುರಿತಂತೆನೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾನು ಇಲ್ಲಿ ಕೇಳ್ತಾ ಇರೋದು, ಈ ವಿಡಿಯೋನ ಯಾರು ನೋಡ್ತೀರಾ ಮತ್ತು ಯಾರಿಗೆ ಈ ವಿಡಿಯೋ ತಲುಪುತ್ತೆ ಅವ್ರು ಫಸ್ಟ್ ಮಾಡ್ಬೇಕಾದ ಕೆಲಸನ ಈ ವಿಡಿಯೋನ ನಿಮಗೆ ಗೊತ್ತಿರ್ತಕ್ಕಂಥ ರೈತರಿಗೆ ಶೇರ್ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ಈಗ ಹೇಳ್ತಾ ಇರೋ ಇಂಪಾರ್ಟೆಂಟ್ ಏನ್ ಮ್ಯಾಟ್ರ್ ಏನ್ ಐತಲ್ಲ, ಅದು ಬಹಳ ಆ ತ್ವರಿತಗತಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ಮುಟ್ಟಬೇಕಾಗಿರೋದ್ರಿಂದ ಈ ಒಂದು ವಿಡಿಯೋನ ನೀವು ಆದಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಬೇಕು. ನಾನು ಯಾಕೆ ಇವತ್ತು ಈ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಬಹಳ ದಿನ ನಮ್ಗೆ ಟೈಮ್ ಇಲ್ಲ. ಏನು ರೈತರಿಗೆ ಆಲ್ಮೋಸ್ಟ್ ನಿಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಅಥವಾ ನಿಮ್ಮ ಸುತ್ತಮುತ್ತ ಗ್ರಾಮವನ್ನವರು ಅವರು ಇವ್ರು ಎಲ್ಲರೂ ಏನಪ್ಪಾ ಅಂದ್ರೆ ಸ್ಟೇಟಸ್ ಹಾಕಾಕೈತಾರೆ, ಫ್ರೂಟ್ಸ್ KYC ಅಂತಂದ್ ಹೇಳಿ. ಏನಿದು ಫ್ರೂಟ್ಸ್ KYC ಅಂತಂದ್ ಹೇಳಿದ್ರ, ನಿಮ್ಮ ಒಂದು ಆಧಾರ್ ಖಾತೆಗೆ ನಿಮ್ಮ ಒಂದು ಪಾಣಿಗಳನ್ನ ಮತ್ತು ನಿಮ್ಮ ದಾಖಲಾತಿಗಳನ್ನ ಜೋಡಣೆ ಮಾಡ್ತಕ್ಕಂಥದ್ದು ಮತ್ತು ಅಪ್ಡೇಟ್ ಮಾಡ್ತಕ್ಕಂಥದ್ದು. ಇದನ್ನ ಯಾಕೆ ಮಾಡಕಚ್ಚಾರ ಅಂತಂದ್ ಹೇಳಿದ್ರೆ, ನಿಮಗೆ ಏನು ಸರ್ಕಾರದಿಂದ ದೊರೀತಕ್ಕಂಥ PM ಕಿಸಾನ್ ಅಂದ್ರೆ 6,000 ರೂಪಾಯಿ ಅಮೌಂಟ್ ಆಗ್ತಾರಲ್ಲ, ಅದು ಆಗಿರ್ಬೋದು, ಮತ್ತು ಸರ್ಕಾರದಿಂದ ನೇರ ನಗದು ಅಂದ್ರೆ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಇನ್ಸೂರೆನ್ಸ್ ಆಗಿರ್ಬೋದು, ಇವೇನದಾವಲ್ಲ ಎಲ್ಲವೂ ಕೂಡ ಇದ್ರ ಮುಖಾಂತರನೇ ದೊರಿತಾವ. ಅದಕ್ಕೋಸ್ಕರ ಇದನ್ನೇನಂದ್ರೆ ಇದನ್ನ ಅಪ್ಡೇಟ್ ಮಾಡಕಚ್ಚಾರ. ಮತ್ತು KYC ಮಾಡೋದ್ರಿಂದ ನಿಮ್ಮ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡ್ಗೆ ಜೋಡಣೆ ಆಗ್ತಾವ. ಒಂದು ಅದ್ರ ಮತ್ತೆ ಯಾರ್ದು ಅಂದ್ರೆ ನಕಲಿ ಮಾಡೋದು ಆಗ್ಲಿ ಅವು ಆಗಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಒಂದು ಎರಡು ತಿಂಗಳುಗಳ ಹಿಂದೆನೆ ನಾನು ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೀವು ನೋಡಿಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಏನ್ ಈ ಒಂದು ಪ್ರೋಗ್ರಾಮ್ ಇಂದು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಡೀ ನಮ್ಮ ರಾಯಚೂರು ಜಿಲ್ಲಾದೊಳಗಡೆ ಎಷ್ಟು ಕರ್ನಾಟಕ ತುಂಬಾನೇ ಪೆಂಡಿಂಗ್ ಇದಾವೆ, ಆದ್ರೆ ನಾನು ರಾಯಚೂರು ಜಿಲ್ಲಾದ ಎಷ್ಟು ಪೆಂಡಿಂಗ್ ಐತೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಬರ್ತಾ ಇದ್ದೀನಿ. ಅದ್ರಾಗ ಸಿನ್ನೂರು ತಾಲೂಕು ಮೋರ್ ದೆನ್ ಇಡೀ ರಾಯಚೂರು ಜಿಲ್ಲಾದಾಗ ಅತಿ ಹೆಚ್ಚು ಪೆಂಡಿಂಗ್ ಇರೋದು ಸಿನ್ನೂರು ತಾಲೂಕು. ಅದಕ್ಕೋಸ್ಕರ ಯಾವ್ಯಾವ ತಾಲೂಕಿನ ಎಷ್ಟು ರಾಯಚೂರು ಜಿಲ್ಲಾದ್ದು ಟೋಟಲ್ 1,13,339 ಪೆಂಡಿಂಗ್ ಅದಾವ ಇಡೀ ರಾಯಚೂರು ಜಿಲ್ಲಾದು. ಅದ್ರಾಗ ಬಂದ್ಬಿಟ್ಟು ದೇವದುರ್ಗ 7,990 ಚಿಲ್ಡ್ರ ಪೆಂಡಿಂಗ್ ಅದಾವ. ಲಿಂಗಸೂರು 13,000 ಚಿಲ್ಡ್ರ ಪೆಂಡಿಂಗ್ ಅದಾವ. ಹರಿಕೇರ 12,550 ಪೆಂಡಿಂಗ್ ಅದಾವ. ಮಾನ್ವಿ 9,364 ಪೆಂಡಿಂಗ್ ಅದಾವ. ಮಸ್ಕಿ 11,409 ಪೆಂಡಿಂಗ್ ಅದಾವ. ರಾಯಚೂರು 18,188 ಪೆಂಡಿಂಗ್ ಅದಾವ. ಸಿಂಧನೂರು 19,306 ಪೆಂಡಿಂಗ್ ಅದಾವ. ತಿರುವಾರ 8,601 ಪೆಂಡಿಂಗ್ ಅದಾವ. ಇಡೀ ರಾಯಚೂರು ಜಿಲ್ಲಾದಾಗ 1,13,339 ಪೆಂಡಿಂಗ್ ಅದಾವ. ಸಿನ್ನೂರು ತಾಲೂಕು ನಾವು ನೋಡ್ತಂತಂದ್ರೆ ಬಾದಲ್ಲಿ ಬಂದ್ಬಿಟ್ಟು 2,000 ಚಿಲ್ಡ್ರ ಪೆಂಡಿಂಗ್ ಅದಾವ. ಗೊರೆಬಾಳ ಬಂದ್ಬಿಟ್ಟು 1,500 ಪೆಂಡಿಂಗ್ ಅದಾವ. 1,500 ಚಿಲ್ಡ್ರ ಪೆಂಡಿಂಗ್ ಅದಾವ. ಗುಂಜಾಳಿ ಬಂದ್ಬಿಟ್ಟು 1,200 ಚಿಲ್ಡ್ರ ಪೆಂಡಿಂಗ್ ಅದಾವ. ಹೆಡಿನಾಳ್ ಬಂದ್ಬಿಟ್ಟು 711 ಪೆಂಡಿಂಗ್ ಅದಾವ. ಜಾಲಿಹಾಳ್ ಬಂದ್ಬಿಟ್ಟು 1,276 ಪೆಂಡಿಂಗ್ ಅದಾವ. ಉಡಾ ಬಂದ್ಬಿಟ್ಟು 1,462 ಪೆಂಡಿಂಗ್ ಅದಾವ. ಜವಳಿಗೆರ ಬಂದ್ಬಿಟ್ಟು 908 ಪೆಂಡಿಂಗ್ ಅದಾವ. ಕುನುಟಿ ಬಂದ್ಬಿಟ್ಟು 1,532 ಪೆಂಡಿಂಗ್ ಅದಾವ. ತಾಲಗುಂದ ಬಂದ್ಬಿಟ್ಟು 1,487 ಪೆಂಡಿಂಗ್ ಅದಾವ. ಸಿಂಧನೂರು 4,135 ಪೆಂಡಿಂಗ್ ಅದಾವ. ಅದೇ ತರ ತುರ್ವಿಯಾಳ 1,721 ಪೆಂಡಿಂಗ್ ಅದಾವ. ವಲ್ಕಂದಿನ್ನಿ 1,001 ಪೆಂಡಿಂಗ್ ಅದಾವ. ಟೋಟಲ್ ಸಿನ್ನೂರು ತಾಲೂಕು 19,306 ಪೆಂಡಿಂಗ್ ಅದಾವ. ಎಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗ್ತಾ ಇದಾರೆ, ಎಲ್ಲ ಆಗ್ತದೆ. ಆದ್ರೆ ರೈತ ಬಾಂಧವರು ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮವನ್ನು ಅಥವಾ ನಿಮ್ಮಲ್ಲಿ CS ಸೆಂಟರ್ ಅಲ್ಲಿ ಯಾರು ಮಾಡ್ತಾರಂತಕ್ಕಂಥದ್ದು ತಿಳ್ಕೊಂಡು ತಾವು ಸಂಬಂಧಪಟ್ಟಂತ ಅಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ, ಅಂದ್ರೆ ನೀವು ಅಲ್ಲಿ ಹೋಗಿ ಮಾಡೋದ್ ನೀವು ಅಲ್ಲಿಗೆ ಹೋಗಿ ಹೋಗ್ಬೇಕಾದ್ರೆ ನೀವ್ ಏನ್ ತಗೊಂಡು ಹೋಗ್ಬೇಕಪ್ಪ ಅಂದ್ರ ನಿಮ್ಮ ಆಧಾರ್ ಕಾರ್ಡು, ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಒಂದು ಮೊಬೈಲ್ ನೀವು ತಗೊಂಡು ಹೋದ್ರೆ ನಿಮ್ಗೆ ಅವ್ರು ಏನ್ ಮಾಡ್ತಾರ, KYC ಕನ್ಸರ್ನ್ ಫಾರ್ಮೆಟ್ ಲೆಟರ್ ಅಂದ್ರೆ ರೈತ ಘೋಷಣೆ ಅಥವಾ ಭೂ ಘೋಷಣೆ ಮತ್ತು ಮೊಬೈಲ್ ನಂಬರ್ ಇವನ್ನ ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತಾರೆ. ಇವು ಏನಾಗ್ತಾವ, ಅಪ್ಡೇಟ್ ಆದ್ಮೇಲೆ ನಿಮಗೆ PM ಕಿಸಾನ್ ಆಗಿರ್ಬೋದು ಅಥವಾ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಕ್ರಾಪ್ ಯಾವುದೇ ಒಂದು ಸರ್ಕಾರದ ನೇರ ನಗದು, ಯಾಕಂದ್ರೆ ಇವತ್ತು ನೀವು ತಿಳ್ಕೊಂಡಿರ್ಬೋದು ಯಾವುದೇ ಇಲಾಖೆಯಿಂದ ಸಿಗ್ತಕ್ಕಂಥ ಸಹಾಯಧನ ಆಗಿರ್ಬೋದು ಅಥವಾ ಸಬ್ಸಿಡಿ ಆಗಿರ್ಬೋದು, ಇನ್ನೊಂದು ಸರ್ಕಾರದ ಸಹಾಯಧನ ಏನೈತಪ್ಪ ನಿಮ್ಗೆ ಅಂದ್ರೆ ಕ್ಯಾಶ್ ಅಥವಾ ಚೆಕ್ ಮುಖಾಂತರ ಬರಲ್ಲ. ಈಗ ಏನಂತಂದ್ರೆ ನೇರ ನಗದು ಅಂದ್ರೆ DBT ಅಂತ, ಡೈರೆಕ್ಟ್ ಬೆನಿಫಿಷರಿ ಅಂದ್ರೆ DBT ಮುಖಾಂತರವಾಗಿ ನಿಮ್ಮ ಖಾತೆಗೆ ಜಮಾ ಆಕಾವು. ಅದಕ್ಕಾಗಿ ನಿಮ್ಮ ದಾಖಲಾತಿಗಳನ್ನ ನೀವು ಅಪ್ಡೇಟ್ ಇಟ್ಕೊಳ್ಬೇಕಾಗಿತ್ತು ನಿಮ್ ಕೆಲಸ.
ಇಲ್ಲ ಅಂದ್ರೆ ನೀವು ಸರ್ಕಾರದಿಂದ ದೊರಿತಕ್ಕಂತ ನಿಮ್ಗೆ 6,000 ರೂಪಾಯಿ ಕಟ್, ಬೆಳೆ ಪರಿಹಾರ ಕಟ್, ಆ ಸರ್ಕಾರದ ಸಬ್ಸಿಡಿ ಕಟ್, ಇವೆಲ್ಲ ಕಟ್ ಆಗ್ತಾವ. ಅದಕ್ಕಾಗಿ ಈ ವಿಡಿಯೋನ ಯಾರು ತಲುಪ್ತೈತಲ್ಲ ಅಂತವ್ರು ನಿಮಗ್ ಗೊತ್ತಿರ್ತಕ್ಕಂಥ ರೈತರಿಗೆ ಇದನ್ನ ಶೇರ್ ಮಾಡ್ರಿ. ಮತ್ತ ಅವ್ರು ನಿಮಗೆ ಅಕಸ್ಮಾತ್ ನಿಮ್ ಪರಿಚಯದವ್ರು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ತಿಳಿಸಿ ಹೇಳ್ರಿ. ಹೇಳೋದ್ರ ಮುಖಾಂತರ ಅವ್ರಿಗೆ ಏನಪ್ಪ 6,000 ರೂಪಾಯಿ ಕೊಡ್ತಾರತ್ತ ಅಥವಾ ಒಂದಿಷ್ಟು ಪರಿಹಾರ ಬರ್ತೈತಿ ಅಂದಾಗ ರೈತರಿಗೆ ಅದು ಒಂದು ಬೀಜಕ್ಕೋ ಅಥವಾ ಗೊಬ್ಬರಕ್ಕೋ ಅಥವಾ ಏನೋ ಒಂದು ಕೂಲಿ ಆಳ್ ಖರ್ಚಿಗೋ ಆಗ್ತೈತಿ. ಆದ್ರ ನೀವ್ ನಿಮ್ ತಿಳ್ಕೊಂಡಿ ಏನ್ ಬಿಡು ಅಂತಂದೇಳಿ ಲೇಜಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 27ನೇ ತಾರೀಕು ಲಾಸ್ಟ್, 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಈ ತಿಂಗಳು ಲಾಸ್ಟ್ ಡೇಟ್ ನೋಡ್ರಪ್ಪ, ಈ ತಿಂಗಳು ಲಾಸ್ಟ್ ಡೇಟ್ ಐತಿ. ಆದಷ್ಟು ತ್ವರಿತಗತಿಯಲ್ಲಿ ನೀವೇನ್ ಸೋಮವಾರದಿಂದ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವೇನಪ್ಪಾ ಅಂದ್ರೆ ಇದನ್ನ ಒಂದು KYC ಮಾಡಿಸ್ತಕ್ಕಂಥದ್ದು ಆಗ್ಲಿ. ನಿಮ್ಗೆ ಯಾರಿಗೂ ಅಥವಾ ನಮ್ ಸಂಬಂಧ ಇಲ್ ಬಿಡು, ನಮ್ಮ ಅಪ್ಪಂದ್ ಹೊಲ ಆ ತರ ಎಲ್ಲ ಬೇಡ. ನಿಮ್ಗೆ ಗೊತ್ತಿದ್ ನಿಮ್ ಕಕ್ಕ, ನಿಮ್ ಚಿಕ್ಕಪ್ಪ, ನಿಮ್ಮ ಊರಾಳರು ಯಾರು ಇರ್ತಾರೆ ಎಲ್ಲರಿಗೂ ತಿಳಿಸಿ ಹೇಳ್ರಿ. ಇದ್ರ KYC ಇನ್ನೇನು 19,306 ಸಿನ್ನೂರ್ ತಾಲೂಕ್ ಇದಾವೆ. 1,01,339 ರಾಯಚೂರು ಡಿಸ್ಟಿಕ್ ಅದಾವ. ಇನ್ ಈ ವಾರದಾಗೆಲ್ಲ ಇದು 0 ಆದ್ರೆ ನಮ್ಮ ರೈತ ಬಾಂಧವರಿಗೆ 6,000 ರೂಪಾಯಿ ಅಥವಾ ಸರ್ಕಾರದ ಸಹಾಯಧನ ಯಾವುದೇ NE1 ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ದಾಖಲಾತಿ ಸೇಫ್ ಆಗಿರ್ತಾವ. ಅದಕ್ಕೆ ತಾವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿಕ್ಕಿರೋ ಮೊಬೈಲ್ನ ತಗೊಂಡು ನಿಮ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ KYC, ಕನ್ಸರ್ನ್ ಫಾರ್ಮೇಟ್ ಲೆಟರ್ ಅಂಡ್ ಭೂ ಘೋಷಣೆ, ಮೊಬೈಲ್ ನಂಬರ್ ಅಪ್ಡೇಟ್, ಇವ್ 4 ಮಾಡಿಸಿ ಬಂದ ಒಂದು 4 OTP ಬರ್ತಾವ. 4 OTP ಹೇಳಿಬಿಟ್ರೆ ನಿಮ್ದು ಅಪ್ಡೇಟ್ ಆದಂಗ ನಿಮ್ಗೆ ಅಲ್ಲಿ ತೋರಿಸ್ತಾರ. ನಿಮ್ಗೆ ಲಾಸ್ಟ್ ವಿಡಿಯೋದಾಗ ನಾನು ಎಲ್ಲ ಹೆಂಗ್ ಮಾಡ್ತಾರ ಅನ್ನೋದ್ರ ಕಂಪ್ಲೀಟ್ ವಿಡಿಯೋನ ಹಾಕಿದೀನಿ. ಎಲ್ಲರೂ ನೋಡ್ರಿ. ಎಲ್ಲರೂ ಇದನ್ನ ಹೋಗಿ ಆದಷ್ಟು ಬೇಗನೆ ನೀವು KYC ಮಾಡಿಸ್ರಿ, ಫ್ರೂಟ್ಸ್ KYC ಮಾಡಿಸ್ರಿ ಅಂತ ಹೇಳ್ತಾ ನಾನು ಇಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ.